Hello my dear students, welcome back to my channel. In this video session, I will continue the chemical properties of nitric acid. In the last video, we have discussed how does nitric acid reacts with metals. How does nitric acid will affect the metal. We know that metals gets oxidized to metal nitrates. Okay, in this video session, let us see how does nitric acid reacts with non-metals. Nitric acid reacts with non-metal. I will take one example, that is iodine. When iodine reacts with nitric acid, the product obtained is iodic acid, HiO3 plus NO2 plus H2O. These are the product. Nitric acid reacts with iodine to form iodic acid, NO2 and H2O. Let us balance the reaction. The oxidation number of iodine here 0. Oxidation number of iodine in this compound is plus 5. What is the difference? See, the difference is 5. Iodine is losing 5 electron, but number of iodine ಇಲ್ಲಿ ಎಷ್ಟಿದೆ 2 ಇದೆ. ಅದರಿಂದ ಇಲ್ಲಿ ಡಿಫರೆನ್ಸ್ 5 ತಗೋಬಾರದು. 5 ಅನ್ನೋದು ಒಂದು iodine, ಬಟ್ ನಂಬರ್ ಆಫ್ iodine ಆಟಮ್ಸ್ 2 ಇದೆ. ಅಲ್ಲಿಗೆ ಎರಡು iodine ಆಟಮ್ ಎಷ್ಟು ಎಲೆಕ್ಟ್ರಾನ್ಸ್ ನ ಲಾಸ್ ಮಾಡ್ಕೊಳ್ತಾ ಇದೆ? ದಟ್ ಈಸ್ 10 ಎಲೆಕ್ಟ್ರಾನ್. ಸಪೋಸ್ ಇಲ್ಲಿ ಒಂದು iodine, ಇಲ್ಲಿ ಒಂದು iodine ಇದ್ದಿದ್ರೆ we can take only 5 electron. ಓಕೆ, ಈಗ ಇದು ಆಕ್ಸಿಡೇಷನ್ ಆಗ್ತಾ ಇದೆ. ಈಗ ರಿಡಕ್ಷನ್ ರಿಯಾಕ್ಷನ್ ನೋಡೋಣ. ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ in HNO3 is a plus 5 and in NO2 is plus 4. What is the difference? Both the side number of nitrogen atoms are same, hence number of electron gained is 1. Difference 1 ಇದೆ. ಬಟ್ ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ ಅಂತ ಹೇಳಿದ್ದೆ. ಹಾಗಾದ್ರೆ ಇಲ್ಲಿ 10 ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೋಬೇಕಾದ್ರೆ ಈಗ ಈಕ್ವಲ್ ಆಗ್ಬೇಕಾದ್ರೆ ಎಷ್ಟನ್ನ ಮಲ್ಟಿಪ್ಲೈ ಮಾಡಬೇಕು? 10. ಅಂದ್ರೆ 10 NO2 ಇದ್ದಾಗ ಮಾತ್ರ number of electrons lost is equal to number of electron gained ಆಗುತ್ತೆ. ಓಕೆ, ಯಾವ ನಂಬರ್ ನ ಮಲ್ಟಿಪ್ಲೈ ಮಾಡ್ತಿರೋ ಆ ನಂಬರ್ ನ NO2 ಗೆ ಹಾಕೋಬೇಕು. ನಂಬರ್ ಆಫ್ ನೈಟ್ರೋಜನ್ 10 ಇದೆ, ಇಲ್ಲಿ ನಂಬರ್ ಆಫ್ ನೈಟ್ರೋಜನ್ 1 ಇದೆ, 10 ಹಾಕೊಳ್ಳಿ. ಅಯೋಡಿನ್ ಇಲ್ಲಿ 2 ಇದೆ, ಇಲ್ಲಿ 2 ಹಾಕೊಳ್ಳಿ. ನಂಬರ್ ಆಫ್ ಹೈಡ್ರೋಜನ್ಸ್ ಎಷ್ಟಿದೆ? ಇಲ್ಲಿ ಟೋಟಲ್ 10 ಇದೆ, ಇಲ್ಲಿ ಆಲ್ರೆಡಿ 2 ಇದೆ, ಇನ್ನೆಷ್ಟು ಬೇಕು? 8 ಬೇಕು. ಇನ್ ಆರ್ಡರ್ ಟು ಗೆಟ್ 8, just add 4 moles of water. Remaining number of oxygen atoms are balanced. When iodine is treated with nitric acid, whether it may be either concentrated or dilute nitric acid, ಇಲ್ಲಿ ಡಿಫರೆನ್ಸ್ ಬರೋದಿಲ್ಲ. ಯೂಶಲಿ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಲ್. ದ ಪ್ರಾಡಕ್ಟ್ ಈಗ ನಾನೇನ್ ಡಿಫರೆನ್ಸ್ ಎಕ್ಸಾಂಪಲ್ಸ್ ನ ತಗೋತಾ ಇದ್ದೀನಿ, ಅದರಲ್ಲಿ ಎಲ್ಲದರಲ್ಲಿ ಕಾಮನ್ ಬೈ ಪ್ರಾಡಕ್ಟ್ ಬರೋದು NO2 ಅಂಡ್ H2O. ಓನ್ಲಿ ದ ಮೇನ್ ಪ್ರಾಡಕ್ಟ್ ಮಾತ್ರ ಡಿಫರೆಂಟ್ ಬರುತ್ತೆ. ಅದೇನು ಅನ್ನೋದು ನೋಡೋಣ. ಓಕೆ, ಅಯೋಡಿನ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್ ಇಸ್ ಓವರ್. ನೆಕ್ಸ್ಟ್ ಇನ್ನೊಂದು ನಾನ್ ಮೆಟಲ್ ನ ತಗೋಣ, ದಟ್ ಈಸ್ ಕಾರ್ಬನ್. ಹೌ ಡಸ್ ಕಾರ್ಬನ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್? ನೋಡಿ, ಇಲ್ಲಿ ಏನಾಗುತ್ತೆ? ಕಾರ್ಬನ್ ಅನ್ನ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಕಾರ್ಬನ್ ಗೆಟ್ಸ್ ಆಕ್ಸಿಡೈಸ್ಡ್ ಟು ಕಾರ್ಬನ್ ಡೈಆಕ್ಸೈಡ್. ರಿಮೈನಿಂಗ್ ಬೈ ಪ್ರಾಡಕ್ಟ್ಸ್ ಆರ್ ಸೇಮ್, ದಟ್ ಈಸ್ NO2 ಅಂಡ್ H2O. ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ನಾನ್ ಮೆಟಲ್ಸ್ ಅನ್ನ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಎರಡು ಬೈ ಪ್ರಾಡಕ್ಟ್ ಕಾಮನ್ ಆಗಿ ಬರುತ್ತೆ, ದಟ್ ಈಸ್ NO2 ಅಂಡ್ H2O. Let us balance the reaction. Same element carbon ಇದೆ. Oxidation number of carbon is 0. Here oxidation number of carbon is plus 4. Alva? Plus 4 ಇದೆ. What is the difference in the oxidation number? 4. Alge total 4 electron anta ಹಾಕೋತೀನಿ. In this, the oxidation number of nitrogen is plus 5. Here plus 4. What is the difference? ಪ್ಲಸ್ 5 ಇಂದ ಪ್ಲಸ್ 4 ಆಗ್ತಾ ಇದೆ ಅಂದ್ರೆ ಒಂದು ಎಲೆಕ್ಟ್ರಾನ್ ಗೇನ್ ಆಗ್ತಾ ಇದೆ. 1 ಎಲೆಕ್ಟ್ರಾನ್. ಅಲ್ಲಿಗೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಇಲ್ಲಿ 4 ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಕೂಡ 4 ಎಲೆಕ್ಟ್ರಾನ್ ಗೇನ್ ಆಗ್ಬೇಕು. ಹಂಗಾರೆ 1 ಮೋಲ್ ಆಫ್ NO2 ಆಗಿದ್ರೆ ಫಾರ್ಮೇಶನ್ ಆಗ್ಬೇಕಾದ್ರೆ 1 ಎಲೆಕ್ಟ್ರಾನ್ ಗೇನ್ ಆಗುತ್ತೆ. ಹಾಗಾದ್ರೆ 4 ಎಲೆಕ್ಟ್ರಾನ್ ಗೇನ್ ಆಗ್ಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ 4 moles of NO2. ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ 4 ಆಗುತ್ತೆ. ಹಿಯರ್ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ನೈಟ್ರೋಜನ್ ಆಡ್ 4. ಕಾರ್ಬನ್ 1 ಇದೆ. ಓಕೆ, ನಂಬರ್ ಆಫ್ ಹೈಡ್ರೋಜನ್ 4 ಇದೆ, ಇಲ್ಲಿ ಹೈಡ್ರೋಜನ್ 4 ಆಗ್ಬೇಕಾದ್ರೆ ಜಸ್ಟ್ ಆಡ್ 2. Now balance the oxygen. 4 3s are 12 oxygen atoms are there in the reactant side. ಇಲ್ಲಿ 4 2s are 8 plus 2 10 plus 2 12. Equation is balanced. Okay, I will take one more non-metal, that is
phosphorus. Phosphorus formula. Phosphorus exists in tetraatomic. Phosphorus, iodine exists in diatomic. Phosphorus exists in tetraatomic. Hence, phosphorus reacts with nitric acid. What is the product form? Two byproducts are same, that is NO2 and water. Here, when phosphorus reacts with nitric acid to form H3PO4, that is a phosphoric acid. H3PO4 phosphoric acid formation ಆಗುತ್ತೆ along with the byproduct NO2 and H2O. NO2 ಮತ್ತೆ H2O common byproduct formation ಆಗುತ್ತೆ. Let us balance the reaction. Here phosphorus. Let us check the number of electrons lost. Here phosphorus is in elementary state, hence oxidation number is 0. Here oxidation number of phosphorus 4 to the 8 minus 3 5. Hence phosphorus oxidation number is plus 5. What is the change in number of change in oxidation number? 0 to plus 5 ಅಂದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. But we have to observe number of phosphorus in both the side. Here number of phosphorus atoms are 4. ಒಂದು phosphorus ಏನಾದರೂ ಇದ್ದಿದ್ರೆ ನೋಡಿ, ಇಲ್ಲಿ 1 phosphorus ಇದೆ ಫಾರ್ಮುಲಾದಲ್ಲಿ, ಅದಕ್ಕೆ ಆಕ್ಸಿಡೇಷನ್ ನಂಬರ್ 5 ಇದೆ. 0 to 5 ಅಂದ್ರೆ ಓನ್ಲಿ 5 ಎಲೆಕ್ಟ್ರಾನ್. ಬಟ್ ನಂಬರ್ ಆಫ್ ಫಾಸ್ಫರಸ್ ಇಲ್ಲಿ ಎಷ್ಟಿದೆ? 4 ಇದೆ. ಅದರಿಂದ ಇಲ್ಲಿ 4 ಇರೋದ್ರಿಂದ ನಾವು ಈ ನಂಬರ್ ಡಿಫರೆನ್ಸ್ ಎಷ್ಟಿದೆ? ಇಲ್ಲಿ 5 ಏನ್ ಡಿಫರೆನ್ಸ್ ಇದೆ, ಆ 5 ಇಂಟು 4 ಎಷ್ಟಾಗುತ್ತೆ? ಅಲ್ಲಿಗೆ ಟೋಟಲ್ 20 ಎಲೆಕ್ಟ್ರಾನ್ಸ್ ಅಂತ ತಗೋಬೇಕು. ಅರ್ಥ ಆಯ್ತಾ ಡಿಫರೆನ್ಸ್? ಫಾರ್ 1 phosphorus the difference in oxidation number is 5. Total number of phosphorus atoms are 4, hence 5 4s are 20. Let us check the oxidation number of nitrogen. Here oxidation number of nitrogen is plus 5. Here oxidation number of nitrogen is plus 4. Difference is only 1 electron. ಇಲ್ಲಿ 20 electron loss ಆಗ್ತಾ ಇದೆ ಅಂದಮೇಲೆ ಇಲ್ಲಿ ಕೂಡ 20 electron gain ಆಗಬೇಕು. 20 electron gain ಆಗಬೇಕಾದ್ರೆ for the formation of 1 mole of NO2 it requires only 1 electron. But 20 electrons utilize ಮಾಡ್ಕೋಬೇಕಂದ್ರೆ ಇಲ್ಲಿ 20 electrons utilize ಮಾಡ್ಕೋಬೇಕಾದ್ರೆ number of NO2 molecules also must be 20. Let us balance the equation. Number of nitrogens 20 ಇದೆ, ಇಲ್ಲಿ ಕೂಡ number of nitrogen 20 ಮಾಡ್ಕೊಳ್ಳಿ. ಹೈಡ್ರೋಜನ್ಸ್ ಎಷ್ಟಿದೆ? ಈಗ ಫಾಸ್ಫರಸ್ ಬ್ಯಾಲೆನ್ಸ್ ಮಾಡೋಣ. ಫಾಸ್ಫರಸ್ ಎಷ್ಟಿದೆ? 4 ಇದೆ. ಫಾಸ್ಫರಸ್ ಇಲ್ಲಿ 1 ಇದೆ, ಇದಕ್ಕೆ 4 ಹಾಕೊಳ್ಳಿ. Number of hydrogens 20 ಇದೆ in the reactant side, in the product side 4 3s are 12. 20 ಆಗ್ಬೇಕಾದ್ರೆ ಇನ್ನು 8 ಬೇಕು. 8 ಆಗ್ಬೇಕಾದ್ರೆ ಇದನ್ನ 4 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 2s are 8. Equation is balanced. ನೋಡ್ಕೊಳ್ಳಿ, ಇಲ್ಲಿ number of oxygen atoms in the reactant side and number of oxygen atoms in the product side also balanced. ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. And the last non-metal, that is sulfur. This sulfur exists in octaatomic. ಗೊತ್ತಿರಲಿ, sulfur exists in octaatomic state. What happens when sulfur reacts with nitric acid? When sulfur reacts with nitric acid, sulfur gets oxidized to sulfuric acid. Sulfur ಇದ್ದೇನಾಗುತ್ತೆ? Sulfuric acid ಆಗುತ್ತೆ. What are the other byproducts? Same. That is NO2 along with the water. When sulfur is treated with concentrated nitric acid, sulfur gets oxidized to sulfuric acid. Here phosphorus gets oxidized to phosphoric acid. Okay, let us balance the reaction. Okay, number of in elementary state the oxidation number of sulfur is 0. In this sulfuric acid 4 2s are 8, 8 minus 2 plus 6. Oxidation number of sulfur in this sulfuric acid is 6. But number of sulfur na balance ಮಾಡ್ಕೋಣ. For 1 sulfur the loss of electron is 6. ಅಲ್ಲಿಗೆ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ? 6 ಬರ್ತಾ ಇದೆ. ಬಟ್ ನಂಬರ್ ಆಫ್ ಸಲ್ಫರ್ ಆಟಮ್ಸ್ ಎಷ್ಟಿದೆ? ಇಲ್ಲಿ ಕೂಡ 8 ಇದೆ, ಈ ಕಡೆನೂ ಕೂಡ 8. ಹಾಗಾದ್ರೆ 8 6 is 48. ಅಲ್ಲಿಗೆ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ನ ಲಾಸ್ ಮಾಡ್ಕೊಳ್ತಾ ಇದೆ? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸಲ್ಫರ್ ಒಂದಿದ್ರೆ ದ ಡಿಫರೆನ್ಸ್ ಇನ್ ಎಲೆಕ್ಟ್ರಾನ್ ಇಸ್ 6, ಬಟ್ ನಂಬರ್ ಆಫ್ ಸಲ್ಫರ್ ಆಟಮ್ಸ್ 8 ಇದೆ. ಒಂದೊಂದು ಸಲ್ಫರ್ ಆಟಮ್ 6 ಎಲೆಕ್ಟ್ರಾನ್ಸ್ ನ ಲಾಸ್ ಮಾಡ್ಕೊಂಡ್ರೆ ಟೋಟಲ್ 8 ಎಲೆಕ್ಟ್ರಾನ್ಸ್ ಇಂದ ಎಷ್ಟಾಗುತ್ತೆ? 48 ಎಲೆಕ್ಟ್ರಾನ್ಸ್ ಆಗುತ್ತೆ. ಓಕೆ, ಇಲ್ಲಿ ತಗೋಣ. ದ ನಂಬರ್ ಆಫ್ ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಹಿಯರ್ ಪ್ಲಸ್ 5, ಹಿಯರ್ oxidation number is plus 4.
What is the difference? Difference ಎಷ್ಟಿದೆ? 1 electron ಇದೆ. ಬ್ಯಾಲೆನ್ಸ್ ಆಗಿಲ್ಲ. ಯಾಕೆ ಬ್ಯಾಲೆನ್ಸ್ ಆಗಿಲ್ಲ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಫ್ರಮ್ 8 ಸಲ್ಫರ್ ಆಟಮ್ ಈಸ್ 48. ಅದೇ ತರ ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗಬೇಕು? 48 ಎಲೆಕ್ಟ್ರಾನ್ಸ್ ಗೇನ್ ಆಗಬೇಕು. ಹಂಗಾದ್ರೆ ಫಾರ್ ದ ಫಾರ್ಮೇಶನ್ ಆಫ್ 1 ಮೋಲ್ ಆಫ್ NO2 ಇಟ್ ಗೇನಿಂಗ್ ಓನ್ಲಿ 1 ಎಲೆಕ್ಟ್ರಾನ್. ಹಂಗಾರೆ 48 ಎಲೆಕ್ಟ್ರಾನ್ಸ್ ಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ 48 ಮೋಲ್ಸ್ ಆಫ್ NO2. ಇಕ್ವೇಶನ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ 48 ಇದೆ ಅಂದ್ಮೇಲೆ ಇಲ್ಲಿ ಕೂಡ 48 ಹಾಕೊಳ್ಳಿ. ನಂಬರ್ ಆಫ್ ಸಲ್ಫರ್ 8 ಇದೆ, ಸಲ್ಫರ್ 8. ಹೈಡ್ರೋಜನ್ ಆಟಮ್ಸ್ ನೋಡಿ, 48 ಹೈಡ್ರೋಜನ್ಸ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಈವನ್ ರೈಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್ ಸೈಡ್ ಕೂಡ 48 ಹೈಡ್ರೋಜನ್ಸ್ ಇರಬೇಕು. ಈಗ ಇಲ್ಲಿ ಆಲ್ರೆಡಿ ಎಷ್ಟಿದೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು? 8 2 16. ಆಲ್ರೆಡಿ 16 ಹೈಡ್ರೋಜನ್ ಆಟಮ್ಸ್ ಪ್ರಾಡಕ್ಟ್ ಸೈಡ್ ಅಲ್ಲಿ ಇದೆ. ಅಲ್ಲಿಗೆ ಇನ್ನೆಷ್ಟು ಬೇಕು? 36. ಅಲ್ಲಿಗೆ 16 ಹಾಕು. 32 16 2s 32 ಪ್ಲಸ್ 16 ಎಷ್ಟಾಗುತ್ತೆ? ಟೋಟಲ್ 48 ಹೈಡ್ರೋಜನ್ಸ್ ಆಗುತ್ತೆ. ಹೆನ್ಸ್ ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಬೇಕಾದ್ರೆ ನೀವು ಆಕ್ಸಿಜನ್ ಆಟಮ್ಸ್ ನೋಡ್ಕೋಬಹುದು. ಈವನ್ ಆಕ್ಸಿಜನ್ ಆಟಮ್ ಕೂಡ ಏನಾಗಿದೆ? ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು. Okay, this is about the reaction of concentrated nitric acid with certain non-metals. ಇದನ್ನ ಈಸಿಯಾಗಿ ನೆನ್ಪಿಟ್ಕೋಬೇಕಾದ್ರೆ ಏನಿಲ್ಲ, ಜಸ್ಟ್ ಈ 4 ಎಲಿಮೆಂಟ್ಸ್ ನಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು. ಜಸ್ಟ್ ವೆನ್ ಕಾರ್ಬನ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಕಾರ್ಬನ್ ಇದೇನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. What happens when iodine is treated with concentrated nitric acid? Iodine gets oxidized to iodic acid. When phosphorus is treated with concentrated nitric acid, phosphorus gets oxidized to phosphoric acid. And sulfur is treated with concentrated nitric acid, sulfur gets oxidized to sulfuric acid. Just ಈ ರಿಯಾಕ್ಷನ್ಸ್ ಅನ್ನ ಅಂದ್ರೆ ಏನ್ ಕನ್ವರ್ಷನ್ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ದ ರಿಮೈನಿಂಗ್ ಬೈ ಪ್ರಾಡಕ್ಟ್ಸ್ ಆರ್ ಸೇಮ್, ದಟ್ ಈಸ್ NO2 along with the H2O. For every reaction the by products obtained are same. ಎಲ್ಲದಕ್ಕೂ ಕೂಡ ನಂಬರ್ ಆಫ್ ಅಂದ್ರೆ NO2 ಮತ್ತೆ H2O ಕಾಮನ್ ಆಗಿ ಫಾರ್ಮೇಶನ್ ಆಗುತ್ತೆ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ಕಾರ್ಬನ್ ಗೆಟ್ಸ್ ಆಕ್ಸಿಡೈಸ್ಡ್ ಟು ಕಾರ್ಬನ್ ಡೈಆಕ್ಸೈಡ್, iodine gets oxidized to iodic acid, phosphorus gets oxidized to phosphoric acid, and sulfur gets oxidized to sulfuric acid. ಆಮೇಲೆ ಆಕ್ಸಿಡೇಷನ್ ನಂಬರ್ ಡಿಫರೆನ್ಸ್ ಅನ್ನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಬಹುದು. ಓಕೆ, ರಿಯಾಕ್ಷನ್ ವಿತ್ ಸರ್ಟೆನ್ ನಾನ್ ಮೆಟಲ್ ಈಸ್ ಓವರ್. ನೆಕ್ಸ್ಟ್ ನೋಡೋಣ ರಿಯಾಕ್ಷನ್ ವಿತ್ ಕಾಂಪೌಂಡ್ಸ್. 2 ಕಾಂಪೌಂಡ್ಸ್ ಇದೆ, ಆ 2 ಕಾಂಪೌಂಡ್ಸ್ ನೋಡೋಣ. ರಿಯಾಕ್ಷನ್ ವಿತ್ ಕಾಂಪೌಂಡ್ಸ್, ಅದರಲ್ಲಿ ಫಸ್ಟ್ ಒನ್ H2S. ಫಸ್ಟ್ ಒನ್ ವಿತ್ H2S ವಿತ್ ಹೈಡ್ರೋಜನ್ ಸಲ್ಫೈಡ್. ಓಕೆ, ಇಲ್ಲಿ ರಿಯಾಕ್ಷನ್ ಆಫ್ H2S ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಂಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ರಿಯಾಕ್ಷನ್ಸ್ ಆರ್ ಡಿಫರೆಂಟ್. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ H2S ಜೊತೆ ರಿಯಾಕ್ಷನ್ ಆದಾಗ ಒಂದು ಪ್ರಾಡಕ್ಟ್ ಬರುತ್ತೆ. ಡೈಲ್ಯೂಟ್ HNO3 H2S ಜೊತೆ ರಿಯಾಕ್ಷನ್ ಆದಾಗ ಒಂದು ಪ್ರಾಡಕ್ಟ್ ಬರುತ್ತೆ. ಬಟ್ ಬೋತ್ ಆರ್ ಸೇಮ್, ಅಂದ್ರೆ ಮೇನ್ ಪ್ರಾಡಕ್ಟ್ ಸೇಮ್ ಬರುತ್ತೆ, ಬಟ್ ದ ಬೈ ಪ್ರಾಡಕ್ಟ್ಸ್ ಆರ್ ಡಿಫರೆಂಟ್. ಏನು ಅಂತ ಹೇಳ್ತೀನಿ. ಈಗ ಫಸ್ಟ್ ವೆನ್ H2S reacts with concentrated nitric acid. Next H2S reacts with dilute nitric acid. ನೋಡೋಣ, ಈಗ ಚೆಕ್ ಮಾಡೋಣ ವಾಟ್ ಇಸ್ ದ ಡಿಫರೆನ್ಸ್. ಇಲ್ಲಿ ನೋಡಿ, ಇನ್ ಬೋತ್ ದ ಕೇಸಸ್ here both concentrated and dilute nitric acid reacts with H2S. In both the cases H2S gets oxidized to sulfur. ಇಲ್ಲಿ ಕೂಡ ಸಲ್ಫರ್ ಪ್ರಿಸಿಪಿಟೇಟ್ ಬರುತ್ತೆ, ಇಲ್ಲಿ ಕೂಡ ಸಲ್ಫರ್ ಫಾರ್ಮೇಶನ್ ಆಗುತ್ತೆ. ಬಟ್ ದ ಬೈ ಪ್ರಾಡಕ್ಟ್ಸ್ ಆರ್ ಡಿಫರೆಂಟ್. When H2S is treated with concentrated nitric acid, the by products obtained are nitrogen dioxide and water. Whereas when H2S is treated with dilute nitric acid, the byproduct obtained are nitric oxide and water.
ನೋಡಿ ರಿಯಾಕ್ಷನ್ ವಿತ್ ನಾನ್ ಮೆಟಲ್ಸ್ ಅಲ್ಲಿ ಬೈ ಪ್ರಾಡಕ್ಟ್ಸ್ ಎಲ್ಲ ಸೇಮ್ NO2 H2O NO2 H2O. ಬಟ್ ರಿಯಾಕ್ಷನ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ವಿತ್ H2S ಮಾಡಿದಾಗ NO2 ಬೈ ಪ್ರಾಡಕ್ಟ್ ಬರುತ್ತೆ. ರಿಯಾಕ್ಷನ್ ಆಫ್ ಡೈಲ್ಯೂಟ್ HNO3 ವಿತ್ H2S ಮಾಡಿದಾಗ ನೈಟ್ರಿಕ್ ಆಕ್ಸೈಡ್ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಓನ್ಲಿ ದೀಸ್ ಬೈ ಪ್ರಾಡಕ್ಟ್ಸ್ ಆರ್ ಡಿಫರೆಂಟ್. ಅದರ್ವೈಸ್ ಬೋತ್ ದ ಸಲ್ಫರ್ ಅಂಡ್ H2O ಈಸ್ ಕಾಮನ್. ಓಕೆ, ಲೆಟ್ ಅಸ್ ಬ್ಯಾಲೆನ್ಸ್ ದ ರಿಯಾಕ್ಷನ್. ಈಗ ಸಲ್ಫರ್ ನ ತಗೋಣ. ಸಲ್ಫರ್, okay, in sulfur the oxidation number of sulfur in H2S is -2. 2 plus X is equal to 0, X is equal to -2. And in sulfur elementary state alli ide oxidation number is 0. -2 to 0 andre oxidation number increases. It means it undergoing oxidation. Here H2S gets oxidized to sulfur. Here HNO3 ಏನಾಗ್ತಾ ಇದೆ ನೋಡೋಣ. HNO3 ಅಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ನಂಬರ್ +5 ಇದೆ. NO2 ಆಕ್ಸಿಡೇಷನ್ ನಂಬರ್ ನೈಟ್ರೋಜನ್ +4 ಇದೆ. ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗ್ತಾ ಇದೆ. ಇಟ್ ಮೀನ್ಸ್ ರಿಡಕ್ಷನ್. ದ ಸಬ್ಸ್ಟೆನ್ಸ್ ವಿಲ್ ಅಂಡರ್ಗೋ ರಿಡಕ್ಷನ್ ಈಸ್ ಕಾಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅದಕ್ಕೆ ನಾವು ನೈಟ್ರಿಕ್ ಆಸಿಡ್ ಅನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತಾನು ಕೂಡ ಕರಿಬಹುದು. ಯಾರು ರಿಡಕ್ಷನ್ ಆಗ್ತಾರೋ ಅವರು ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ವಾಟ್ ಈಸ್ ದ ಡಿಫರೆನ್ಸ್ ಇನ್ ಎಲೆಕ್ಟ್ರಾನ್? ಓನ್ಲಿ 1. ಆಗತ್ತಾ? ಬ್ಯಾಲೆನ್ಸ್ ಆಗತ್ತಾ? ಇಲ್ಲ. ಯಾಕಂದ್ರೆ ನಂಬರ್ ಆಫ್ ಚೇಂಜ್ ಇನ್ ಎಲೆಕ್ಟ್ರಾನ್ಸ್ ಆರ್ 2. ಹಿಯರ್ change in electron is only 1. Hence, in order to balance, make it 2. It requires 2 moles of NO2. 2 moles of nitrogen dioxide formation ಆದಾಗ ಮಾತ್ರ number of electrons loss is equal to number of electron gain. Okay, equation balance ಮಾಡೋಣ. number of nitrogen 2 ಇದೆ, ಇಲ್ಲಿ 2 ಹಾಕೊಳ್ಳಿ. number of hydrogens 2 plus 2 4 ಇದೆ, 4 ಆಗಬೇಕಾದ್ರೆ make it 2 here. number of sulfur is 1. Oxygen 3 2s are 6, 2 2s are 4, 4 plus 2 6. Equation is balanced. Clear? Okay, let us see. Let us balance this reaction in H2S and sulfur. In H2S, the oxidation number of sulfur is -2. In elementary state, oxidation number is 0. The change in oxidation number is 2 electron. In this number of oxidation number of nitrogen is +5. Here oxidation number of nitrogen is +2. X -2 equated to 0. ಯಾಕಂದ್ರೆ oxygen -2 ಅಲ್ವಾ oxidation state. X -2 equated to 0. Therefore X is equal to +2. The change in oxidation number is 3 electron. ಈಗ ನಾವು ಯಾವ್ದಾದ್ರು ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿ ನಾವು 2 ಎಲೆಕ್ಟ್ರಾನ್ಸ್ ಅನ್ನ ಈಕ್ವಲ್ ಮಾಡಬೇಕು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ ಗೇನ್. ಅದಕ್ಕೆ ಏನ್ ಮಾಡಬಹುದು? ಜಸ್ಟ್ ಈಗ ಇದು ಆಡ್ ನಂಬರ್ ಬಂದಿದೆ, ಒಂದು ಈವನ್ ನಂಬರ್ ಬಂದಿದೆ, ಅದರಿಂದ ಇದಕ್ಕೆ 3 ನ ಮಲ್ಟಿಪ್ಲೈ ಮಾಡಿ, ಇದಕ್ಕೆ 2 ನ ಮಲ್ಟಿಪ್ಲೈ ಮಾಡಿ. ಅಂದ್ರೆ ಟೇಕ್ 2 moles ಆಫ್ ನೈಟ್ರಿಕ್ ಆಕ್ಸೈಡ್, ಇಲ್ಲಿ 3 ನ ಮಲ್ಟಿಪ್ಲೈ ಮಾಡಿದ್ರಿಂದ ಟೇಕ್ 3 moles ಆಫ್ ಸಲ್ಫರ್. ಅಂದ್ರೆ 1 ಸಲ್ಫರ್ಗೆ ತಗೊಂಡಾಗ ನಮ್ಗೆ ಈಕ್ವೇಶನ್ ಬ್ಯಾಲೆನ್ಸ್ ಆಗಲ್ಲ ಅಲ್ವಾ? 3 2s are 6, 3 2s are 6 ಈಕ್ವೇಶನ್ ಬ್ಯಾಲೆನ್ಸ್ ಆಗಲ್ಲ. ಓಕೆ, ನಂಬರ್ ಆಫ್ ಸಲ್ಫರ್ 3 ಇದೆ, ಮೇಕ್ ಇಟ್ 3. ನಂಬರ್ ಆಫ್ ಹೈಡ್ರೋಜನ್ಸ್ 3 2s ಇಲ್ಲಿ ಬ್ಯಾಲೆನ್ಸ್ ಮಾಡೋಣ. ನೈಟ್ರೋಜನ್ಸ್ ನಂಬರ್ ಆಫ್ ನೈಟ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ 2. ನಂಬರ್ ಆಫ್ ಸಲ್ಫರ್ 3. ಓಕೆ, ನಂಬರ್ ಆಫ್ ಹೈಡ್ರೋಜನ್ 3 2s are 6, 6 plus 2 8, 3 2s are 6, 6 plus 2 8 ಇದೆ. ಈಗ 8 ಆಗ್ಬೇಕಾದ್ರೆ ಜಸ್ಟ್ ಟೇಕ್ 4 moles ಆಫ್ ವಾಟರ್. 4 2s are 8. ಆಕ್ಸಿಜನ್ ಚೆಕ್ ಮಾಡ್ಕೊಳ್ಳಿ. 3 2s are 6 ಆಕ್ಸಿಜನ್ಸ್ ಇದೆ, 4 plus 2 6. Equation is balanced. Clear? You have to remember that H2S reacts with either concentrated nitric acid or dilute nitric acid. The product obtained is sulfur. H2S gets oxidized to sulfur. If it is concentrated nitric acid, the byproduct is nitrogen dioxide. If it is dilute nitric acid, the byproduct obtained is nitric oxide, that is NO. Okay. The next one is reaction with the sulfur dioxide. How does concentrated and dilute nitric acid reacts with sulfur dioxide anta ನೋಡೋಣ. Here, when sulfur dioxide reacts with concentrated nitric acid, sulfur dioxide gets oxidized to sulfuric acid along with the formation of nitrogen dioxide formation ಆಗುತ್ತೆ. ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಇಷ್ಟೇ, ಇಲ್ಲಿ ವಾಟರ್ ಬರೋದಿಲ್ಲ. ಇನ್ ದ ಕೇಸ್ ಆಫ್ sulfur dioxide, when it is treated with concentrated nitric acid, sulfur dioxide gets oxidized to sulfuric acid and the byproduct obtained is only NO2.
Let us balance the equation. Number of oxidation number of sulfur is plus 4. Here oxidation number of sulfur in sulfuric acid is plus 6. The difference in electron are 2. Sulfur dioxide sulfuric acid ಆಗಬೇಕಾದ್ರೆ 2 electron loss ಮಾಡ್ಕೊಳ್ತಾ ಇದೆ. And the oxidation number of nitrogen is plus 5. In NO2 plus 4. Difference is only 1 electron. ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ 2 ಆಗ್ಬೇಕು, ಇಲ್ಲಿ 2 ಆಗ್ಬೇಕಾದ್ರೆ ನಂಬರ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಕೂಡ 2 ಆಗ್ಬೇಕು. ನಂಬರ್ ಆಫ್ ನೈಟ್ರೋಜನ್ 2 ಆಯ್ತು, ರಿಯಾಕ್ಟೆಂಟ್ 2 ಮಾಡ್ಕೊಡಿ. ಹೈಡ್ರೋಜನ್ಸ್ 2 ಆಯ್ತು, ಹೈಡ್ರೋಜನ್ 2 ಇದೆ. ಸಲ್ಫರ್ 1 ಇದೆ, ಸಲ್ಫರ್ 1. ಆಕ್ಸಿಜನ್ 3 2 8 ಪ್ಲಸ್ 2 10 4 2 2 4 10 ಆಗ್ಬೇಕು. ಅಲ್ಲಿಗೆ ಬ್ಯಾಲೆನ್ಸ್ ಆಗ್ಬೇಕು. ನೈಟ್ರೋಜನ್ 2 ಇದೆ, ಹೈಡ್ರೋಜನ್ಸ್ 2 ಇದೆ, ಸಲ್ಫರ್ 1 ಇದೆ. 3 2 6 plus 2 8. Okay, 4 plus 4 8. Equation is balanced. Oxygen balance ಆಗಿದೆ. 3 2 6 6 plus 2 8 oxygen. So 4 2 2 4 here 4 plus 4 8. Oxygens are balanced. ಈಗ next ನೋಡೋಣ, reaction of dilute nitric acid with sulfur dioxide. See, when sulfur dioxide is treated with dilute nitric acid, ನೋಡಿ ಇಲ್ಲಿ ಮಾತ್ರ have to listen carefully. ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಂತ ತಗೊಂಡಾಗ ನಾವು ವಾಟರ್ ನ ರಿಯಾಕ್ಟೆಂಟ್ ಕಡೆ ತಗೋಬೇಕು. ವೆನ್ ಸಲ್ಫರ್ ಡೈಆಕ್ಸೈಡ್ ಇಸ್ ಟ್ರೀಟೆಡ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ಇಲ್ಲಿ ಮಾತ್ರ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ದ ರಿಯಾಕ್ಷನ್ ವಿ ಹ್ಯಾವ್ ಟು ಟೇಕ್ H2O ಇನ್ ದ ರಿಯಾಕ್ಟೆಂಟ್ ಸೈಡ್. ಯಾಕಂದ್ರೆ ಡೈಲ್ಯೂಟ್ ಎಕ್ಸಸ್ ಅಂತ ತಗೋಬೇಕಾಗತ್ತೆ ಅಲ್ಲಿ. ಹಿಯರ್ ಆಲ್ಸೋ ದ ಪ್ರಾಡಕ್ಟ್ ಮೇನ್ ಪ್ರಾಡಕ್ಟ್ obtained is same, that is sulfuric acid, and the byproduct obtained is instead of nitrogen dioxide ಇಲ್ಲಿ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಬ್ಯಾಲೆನ್ಸ್ ಮಾಡೋಣ. Oxidation number of sulfur here plus 4, here plus 6. What is the difference? 2 electron difference ಇದೆ. In HNO3 the oxidation number of nitrogen here plus 5, here plus 2 nitrogen difference ಎಷ್ಟು ಬರ್ತಾ ಇದೆ? 3 electrons ಬರ್ತಾ ಇದೆ. In order to balance both the electron, number of electron lost is equal to number of electron gained ಆಗ್ಬೇಕಾದ್ರೆ ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡಿ, ಅಂದ್ರೆ 3 moles ಆಫ್ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಶನ್ ಆಗಬೇಕು. ಇದು 3 2 6 ಆಗ್ಬೇಕಾದ್ರೆ ಇಲ್ಲಿ 2 ನ ಮಲ್ಟಿಪ್ಲೈ ಮಾಡಿ ಫಾರ್ಮೇಶನ್ ಆಫ್ 2 moles ಆಫ್ ನೈಟ್ರಿಕ್ ಆಕ್ಸೈಡ್. ನೌ ಬ್ಯಾಲೆನ್ಸ್ ದ ರಿಯಾಕ್ಷನ್. ನಂಬರ್ ಸಲ್ಫರ್ ಆಟಮ್ಸ್ ಎಷ್ಟಿದೆ? 3 ಇದೆ, ಇಲ್ಲಿ 3 ತಗೊಳ್ಳಿ. ನಂಬರ್ ಆಫ್ ಹೈಡ್ರೋಜನ್ಸ್ ಎಷ್ಟಿದೆ? 3 2 6 ಇದೆ. ನೈಟ್ರೋಜನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ 2 ಇದೆ, ಇಲ್ಲಿ 2 ತಗೊಳ್ಳಿ. ಹೈಡ್ರೋಜನ್ಸ್ 3 2 6, ಇಲ್ಲಿ ಆಲ್ರೆಡಿ 2 ಇದೆ. ಹೈಡ್ರೋಜನ್ಸ್ 6 ಆಗ್ಬೇಕಾದ್ರೆ ಟೇಕ್ 2 moles ಆಫ್ ವಾಟರ್. 2 2 4 4 plus 2 6 3 2 6. ಆಕ್ಸಿಜನ್ಸ್ ನ ಬ್ಯಾಲೆನ್ಸ್ ಮಾಡೋಣ. 4 3 12 12 plus 2 14 oxygen atoms are in right hand side. 3 2 6 6 plus 2 8 3 2 6 8 plus 6 again 14. ಓಕೆ, ಇಲ್ಲಿ ಮಾತ್ರ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ರಿಯಾಕ್ಷನ್ ವಿತ್ ಸಲ್ಫರ್ ಡೈಆಕ್ಸೈಡ್ ಅಲ್ಲಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ತಗೊಳ್ಳುವಾಗ ವಾಟರ್ ಮಾಲಿಕ್ಯೂಲ್ ನ ರಿಯಾಕ್ಟೆಂಟ್ ಕಡೆ ತಗೋಬೇಕು. ಕಾನ್ಸಂಟ್ರೇಟೆಡ್ ಆದ್ರೆ ಇಲ್ಲಿ ಬೈ ಪ್ರಾಡಕ್ಟ್ ನೈಟ್ರೋಜನ್ ಡೈಆಕ್ಸೈಡ್ ಬರುತ್ತೆ. ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಲ್ಲಿ ಬೈ ಪ್ರಾಡಕ್ಟ್ ನೈಟ್ರಿಕ್ ಆಕ್ಸೈಡ್ ಬರುತ್ತೆ. ಇವೆರಡು ಮಾತ್ರ ಡಿಫರೆನ್ಸ್. ಅಂಡ್ ದ ಮೇನ್ ಪ್ರಾಡಕ್ಟ್ obtained is H2SO4. Okay, this is about the reaction of both dilute and concentrated nitric acid with several non-metals and compound. In the next class, we will continue the